ಉಲ್ಲಾಸದಿಂದ ಕನಕದಾಸ ಜಯಂತಿ ಆಚರಣೆ ಅದ್ಧೂರಿ 537ನೇ ಜಯಂತಿಯನ್ನು ಪಟ್ಟಣದಲ್ಲಿ ಸೋಮವಾರ ಅದ್ಧೂರಿಯಾಗಿ ಆಚರಿಸಲಾಯಿತು. ಮೆಗಳಪೇಟೆಯಲ್ಲಿ ಬೆಳಗ್ಗೆ ಕನಕದಾಸರ ಭಾವಚಿತ್ರ, ಡೊಳ್ಳು ವಾದ್ಯ ಮೇಳಗಳೊಂದಿಗೆ ಲಿಂಗಸಗೂರು ರಸ್ತೆ ಪಕ್ಕದ ಶ್ರೀ ಆಂಜನೇಯ ದೇವಸ್ಥಾನದಿಂದ ಮೆಗಳಪೇಟೆಯವರೆಗೂ ಮೆರವಣಿಗೆ ಮಾಡಲಾಯಿತು. ಮಹಿಳೆಯರು ಕಳಸ ಹಿಡಿದು ಸಾಗಿದ್ರು ಮತ್ತು ಡೊಳ್ಳು ಕುಣಿತ ಮೆರವಣಿಗೆಗೆ ಮೆರುಗು ನೀಡಿತು. ಮೆರವಣಿಗೆಗೆ ಗಣ್ಯರಿಂದ ಚಾಲನೆ. ಗಂಗಣ್ಣ ಅವರ ಏಕೈಕ ಪುತ್ರ ಚಂದ್ರಶೇಖರ್ ದಫೇದಾರ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರು ಹಾಗೂ ಬಿಜೆಪಿ ಮುಖಂಡರಾದ ಈಶ್ವರ್ ವಜ್ಜಲ್ ಮುದ್ಗಲ್ನ ಬಿಜೆಪಿ ಘಟಕದ ಅಧ್ಯಕ್ಷರಾದ ಹುಲೇಶ್ ಸಾಹುಕಾರ್, ಮುದ್ಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಶಂಕರಗೌಡ ಅವರು ಮೆರವಣಿಗೆಗೆ ಚಾಲನೆ ನೀಡಿದರು. ಶ್ರೇಷ್ಠ ಕನಕದಾಸ ಕವಿ ಕನಕದಾಸರ 537ನೇ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದರು. ಚಂದ್ರಶೇಖರ್ ದಫೇದಾರ್ ಅವರು ನಾನು ಎಂಬ ಅಹಂಕಾರ, ಸ್ವಾರ್ಥವನ್ನ ನಾವು ತೊರೆದಾಗಲೇ ನಾವು ಸ್ವರ್ಗಕ್ಕೆ ಹೋಗಲು ಸಾಧ್ಯ ಎಂಬ ಸತ್ಯವನ್ನ ಸರಳವಾದ ರೀತಿಯಲ್ಲಿ ಸಂದೇಶ ನೀಡಿದ ಶ್ರೇಷ್ಠ ದಾಸರಾಗಿದ್ದಾರೆ ಎಂದರು. ಶೋಷಿತ ವರ್ಗದ ಜನರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರುವ ಹಣವನ್ನು ಖರ್ಚು ಮಾಡುತ್ತಿರುವ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ಕಾನೂನು ಜಾರಿಗೆ ತರಲಾಗುವುದು. ಬಡವರಿಗಾಗಿ ರೂಪಿಸಿರುವ ಹಲವಾರು ಯೋಜನೆಗಳಿದ್ದು ಅವುಗಳನ್ನು ಸಮರ್ಪಕವಾಗಿ ಅವರಿಗೆ ಮುಟ್ಟಿಸುವಂತಾಗಬೇಕು ಎಂದರು. ಇದೇ ವೇಳೆ ನೂರಾರು ಜನರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕುರುಬ ಸಮಾಜದ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕುಂಬಾರ್, ಭಾರತ ವೈಭವ ನ್ಯೂಸ್, ಮುದ್ಗಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.